ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ಟೊಮೆಟೊ ದಾಲ್ ಮಾಡ್ತಿದ್ದೀನಿ. ಮೊದಲಿಗೆ ಒಂದು ಬೌಲ್ ದಾಲ್ನ ನೀಟಾಗಿ ತೊಳೆದಿಟ್ಕೊಂಡು ಅದಕ್ಕೆ ಒಂದು 4 ಟೊಮೆಟೊನ ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ. ಒಂದು ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಅಚ್ಕಾರದ ಪುಡಿ ಮತ್ತು ಅರಿಶಿಣ ಪುಡಿ ಹಾಕಬೇಕು. ಹಾಗೆ ನೀರು ಎಷ್ಟು ಬೇಕು ನಿಮಗೆ ದಾಲ್ಗೆ ಅಷ್ಟನ್ನೇ ಫಸ್ಟೇ ಹಾಕ್ಕೋಬೇಕು, ಮತ್ತು ಆ ನೀರನ್ನ ಆ್ಯಡ್ ಮಾಡೋಂಗಿಲ್ಲ. ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕಬೇಕು, ಯಾಕಂದರೆ ಇಲ್ಲಾಂದರೆ ಉಕ್ಕು ಬಿಡ್ತದೆ ಅದು ನೀರು ಜಾಸ್ತಿ ಆದರೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಸಿಲ್ನ ಕೂಗಿಸ್ಕೋಬೇಕು. ಸ್ವಲ್ಪ ಶುಂಠಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಶುಂಠಿ ಹಾಕಿದ್ದೀನಿ. ಈಗ 2 ವಿಸಿಲ್ ಆಗಿದೆ. ನಾವು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ ಅದನ್ನು ಮಸಿಯೋಕ್ಕೋಸ್ಕರ ಟೊಮೆಟೊ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಸ್ಕೋಬೇಕು, ಜಾಸ್ತಿ ಮಸಿಬಾರ್ದು. ಹಾಗೆ ಇಲ್ಲಿ ಒಗ್ಗರಣೆಗೆ 1-2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನು ಸಾಸಿವೆ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಇಂಗು ಮತ್ತು ಒಣಮೆಣಸಿನ್ಕಾಯಿ ಇಷ್ಟು ಒಗ್ಗರಣೆಗೆ ಹಾಕಿ ನೀಟಾಗಿ ಒಗ್ಗರಣೆಗೆ ಹಾಕಿದ ಮೇಲೆ ಅದನ್ನು ತೆಗೆದು ದಾಲ್ ಒಳಗಡೆ ಹಾಕಿ 2 ಮಿನಿಟ್ಸ್ ಅದನ್ನ ಲಿಡ್ನ ಕ್ಲೋಸ್ ಮಾಡಿಡಬೇಕು. ಆಗ ಒಗ್ಗರಣೆ ಎಲ್ಲ ನೀಟಾಗಿ ದಾಲ್ಗೆ ಇಟ್ಕೊಳ್ಳುತ್ತೆ. ಆಮೇಲೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ದಾಲ್ ಟೇಸ್ಟಿಯಾಗಿರುತ್ತೆ. ಗೀ ರೈಸ್ಗೆ ಅಥವಾ ಚಪಾತಿಗೆ, ಪೂರಿಗೂ ಮ್ಯಾಚ್ ಆಗುತ್ತೆ ನೀಟಾಗಿ. ಇಲ್ಲಿ ದಾಲ್ಗೆ ನಾನು ಮತ್ತೆ ನೀರು ಆ್ಯಡ್ ಮಾಡಿಲ್ಲ. ಸೊ ನಿಮಗೂ ಇಷ್ಟ ಆಗ್ಬೋದು, ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.